ಕೇವಲ ಈ 2 ಇಂಗ್ರೀಡಿಯೆಂಟ್ಸಿಂದ ನೀವು ಹೇಗೆ ಸ್ಕಿನ್ ಕೇರ್ ಮಾಡ್ಕೊಳ್ಬೋದು, ಅದು ಸ್ಕಿನ್ ಪಾಲಿಷ್ನ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಿಂದ ನಿಮ್ಮ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಆ್ಯಂಡ್ ನಿಮ್ಮ ಸ್ಕಿನ್ ಟೋನ್ ಮತ್ತು ನಿಮಗೆ ಫೇಶಿಯಲ್ ಮಾಡಿಸ್ಕೊಂಡಾಗ ಯಾವ ರೀತಿಯಾಗಿ ಗ್ಲೋ ಇರುತ್ತೆ ಅದೇ ರೀತಿಯಾದ ಗ್ಲೋನ ನಿಮಗೆ ಇದು ಕೊಡುತ್ತೆ. ಇದು ಕೇವಲ 2 ಇಂಗ್ರೀಡಿಯೆಂಟ್, ಅದು ಕೂಡ ನಿಮಗೆ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡೇ ಮಾಡ್ಕೊಳ್ಳೋದು. ಇದು ನಿಮ್ಮ ಅಡುಗೆ ಮನೆಯಲ್ಲಿ ಇರುತ್ತೆ. ಮೊದಲಿಗೆ ಒಂದು ಬೌಲ್ನ ತಗೊಂಡು 1 ಚಮಚದಷ್ಟು ಜೇನುತುಪ್ಪನ ಹಾಕ್ಕೊಳ್ಳಿ. ಆದಷ್ಟು ಆರ್ಗ್ಯಾನಿಕ್ ಜೇನುತುಪ್ಪನ ಉಪಯೋಗಿಸಿ, ಅಥವಾ ನೀವು ರೆಗ್ಯುಲರ್ ಆಗಿ ಮನೆಯಲ್ಲಿ ಏನು ಯೂಸ್ ಮಾಡ್ತಾ ಇರ್ತೀರ ಅದನ್ನು ಯೂಸ್ ಮಾಡಿ. ಹಾಗೆ ಇಲ್ಲಿ ಫಿಲ್ಟರ್ ಕಾಫಿ ಡಿಕಾಕ್ಷನ್ ಪೌಡರ್ ಅಂದರೆ ತರಿಯಾಗಿರುವಂಥ ಕಾಫಿ ಪೌಡರ್ನ ನೀವಿಲ್ಲಿ ಯೂಸ್ ಮಾಡಬೇಕು. ಅಂದರೆ ಡಿಕಾಕ್ಷನ್ ಕಾಫಿ ಪೌಡರ್ನ ನೀವಿಲ್ಲಿ ಯೂಸ್ ಮಾಡಬೇಕು. ಏಕೆಂದರೆ ನಾವು ಇಲ್ಲಿ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಆದಷ್ಟು ತರಿಯಾಗಿದ್ದರೆ ನಮಗೆ ಸ್ಕಿನ್ನನ್ನು ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ, ಡೆಡ್ ಸ್ಕಿನ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದಂತೂ ನೀವು ವಾರಕ್ಕೆ ಒಂದ್ಸಲ ಟ್ರೈ ಮಾಡಿ. ಸ್ನಾನಕ್ಕಿಂತ ಮುಂಚೆ ನಿಮಗೆ ತುಂಬ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನೀವು ಪಾರ್ಲರ್ ಮತ್ತು ಏನು ಫೇಶಿಯಲ್ ಎಲ್ಲ ಮಾಡಿಸಿದಾಗ ಪಾರ್ಲರ್ಗೆ ಹೋಗಿ ಎಷ್ಟು ಗ್ಲೋ ಬರುತ್ತೆ ಅದಕ್ಕಿಂತ 2 ಪಟ್ಟು ಗ್ಲೋ ನಿಮಗೆ ಸಿಗುತ್ತೆ. ಸೊ ಅದನ್ನೆರಡ ಚೆನ್ನಾಗಿ ಕಲಿಸ್ಕೊಂಡಿದ್ದ ನಂತರ ನಾವು ಸ್ಕಿನ್ನನ್ನು ನೀಟಾಗಿ ವಾಶ್ ಮಾಡಿಕೊಂಡು, ಯಾವುದೇ ರೀತಿಯಾದ ಮೇಕಪ್ ಇಲ್ಲದೆ ಇರೋ ಹಾಗೆ ಅದನ್ನೆಲ್ಲ ರಿಮೂವ್ ಮಾಡಿಕೊಂಡು, ಯಾವುದೇ ಕ್ರೀಮ್ ಅಪ್ಲೈ ಮಾಡಿದ್ರೆ ಅದನ್ನೆಲ್ಲ ರಿಮೂವ್ ಮಾಡಿಕೊಂಡು ಇದನ್ನು ನಾವು ಈ ರೀತಿ ಅಪ್ಲೈ ಮಾಡ್ಕೋಬೇಕು. ಈ ರೀತಿ ನಾವು ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ತಾ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಇದಂತೂ ನಮಗೆ ಏನು ಬಿಸಿಲಲ್ಲಿ ಟ್ಯಾನ್ ಆಗಿರುತ್ತೆ ಅದೆಲ್ಲ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಪಾಲಿಶ್ ಆ ರೀತಿ ವರ್ಕ್ ಆಗುತ್ತೆ. ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ, ತುಂಬ ಗ್ಲೋ ಬರುತ್ತೆ, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆಗುತ್ತೆ, ಸನ್ ಟ್ಯಾನ್ ರಿಮೂವ್ ಆಗುತ್ತೆ, ಪಿಗ್ಮೆಂಟೇಷನ್ ರಿಮೂವ್ ಆಗುತ್ತೆ. ಒಂದು ರೀತಿ ಸ್ಕಿನ್ ಎಲ್ಲ ತುಂಬ ಕ್ಲೀನಪ್ ಆಗುತ್ತೆ ನಮಗೆ. ನೀವು ಬಿಸಿಲಿಂದ ಬಂದಾಗ ಅಥವಾ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಈ ರೆಮಿಡಿನ ಒಂದ್ಸಲ ಟ್ರೈ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದನ್ನು ಯಾವ ರೀತಿ ಸ್ಕ್ರಬ್ ಮಾಡ್ಕೋಬೇಕು ಅಂತೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿ. ನಿಮಗೆ ಪಾರ್ಲರ್ಗೆ ಹೋಗಿ ಬಂದಾಗ ಎಷ್ಟು ಗ್ಲೋ ಬಂದಿರುತ್ತೆ ಅಷ್ಟು ಗ್ಲೋ ನಿಮಗೆ ಕೊಡುತ್ತೆ. ನೆಕ್ಸ್ಟ್ ಟೈಮಿಂದ ನೀವು ಪಾರ್ಲರ್ಗೆ ಹೋಗೋದೇ ಬಿಟ್ಬಿಡ್ತೀರ, ಅಷ್ಟು ಗ್ಲೋ ಬಂದಿರುತ್ತೆ. ಮತ್ತು ಯಾವುದಾದ್ರೂ ಫಂಕ್ಷನ್ ಇದೆ, ಇಮಿಡಿಯೇಟಾಗಿ ನಾವು ರೆಡಿ ಆಗಬೇಕು, ಎಲ್ಲೂ ಹೊರಗಡೆ ಹೋಗೋದಕ್ಕೆ ನಮಗೆ ಟೈಮ್ ಇಲ್ಲ, ತುಂಬ ಗ್ಲೋ ಬೇಕಂದರೆ ಈ ರೆಮಿಡಿನ ಟ್ರೈ ಮಾಡಿ. ನಂತರ ನಾವು ಸರ್ಕ್ಯುಲರ್ ಮೋಷನಲ್ಲಿ 2 ಕೈಯಲ್ಲಿ ಈ ರೀತಿಯಾಗಿ ಸ್ವಲ್ಪ ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಜಾಸ್ತಿ ಟೈಮ್ ಸ್ಕ್ರಬ್ ಮಾಡಬಾರ್ದು. ಇದನ್ನು ನಾವು ಆಲ್ಮೋಸ್ಟ್ 1 ಸೆಕೆಂಡ್ ಸ್ಕ್ರಬ್ ಮಾಡಿದ್ರೆ ಸಾಕು. ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗಬೇಕು, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆಗಬೇಕು, ಮತ್ತು ಸನ್ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ನಿಮಗೆ ಫಸ್ಟ್ ಯೂಸಲ್ಲೇ ತುಂಬ ಗ್ಲೋ ಬರುತ್ತೆ. ನಾವು ಯಾವುದೇ ಹೊಸದಾಗಿ ಹೋಮ್ ರೆಮಿಡಿನ ಟ್ರೈ ಮಾಡ್ತಿದ್ದೀವಿ ಅಂದರೆ ಆದಷ್ಟು ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಸ್ಕಿನ್ನಿಗೆ ನೀವು ಟ್ರೈ ಮಾಡಿ. ಇವಾಗ ಸ್ಕ್ರಬ್ ಎಲ್ಲ ಆದ ನಂತರ ನಾನು ಪ್ಲೇನ್ ವಾಟರಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ವಾಶ್ ಮಾಡ್ಕೊಂಡಿದ್ದ ನಂತರ ನಾವು ಸ್ಕಿನ್ನನ್ನು ಸ್ಕ್ರಬ್ ಮಾಡೋದ್ರಿಂದ ಸ್ಕಿನ್ ಸ್ವಲ್ಪ ಲೂಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಮಾಯ್ಶ್ಚರೈಸ್ ಮಾಡಬೇಕು. ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ. ಸೊ ಅದರಿಂದ ಮಾಯ್ಶ್ಚರೈಸೇಷನ್ಗೆ ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಯಾವುದಾದ್ರೂ ರೆಗ್ಯುಲರ್ ಆಗಿ ಮಾಯ್ಶ್ಚರೈಸ್ನ ಅಪ್ಲೈ ಮಾಡ್ತಿರಲ್ಲ ಆ ಮಾಯ್ಶ್ಚರೈಸರ್ನ ನೀವಿಲ್ಲಿ ಅಪ್ಲೈ ಮಾಡ್ಕೋಬೋದು. ಲೈಟಾಗಿ ಕೊಬ್ಬರಿ ಎಣ್ಣೆ ಹಚ್ಕೊಂಡು ನಂತರ ನಾವು ಸ್ನಾನ ಮಾಡ್ಕೋಬೋದು. ನೆಕ್ಸ್ಟ್ ಡೇ ನೀವು ಬಿಸಿಲಿಗೆ ಹೋಗ್ತಾ ಇದ್ರೆ ಆದಷ್ಟು ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ನಮ್ಮ ಸ್ಕಿನ್ ತುಂಬ ಕ್ಲಿಯರ್ ಆಗಿರಬೇಕು, ನೀಟಾಗಿರ್ಬೇಕಂದ್ರೆ ಆದಷ್ಟು ನಾವು 3 ಲೀಟರ್ಸ್ ಆಫ್ ವಾಟರ್ನ ಡೈಲಿ ನಾವು ತೊಗೋಬೇಕಾಗತ್ತೆ. ಸೊ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ಜಾಗದಲ್ಲಿ ಯಾವುದಾದ್ರೂ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ಬೋದು. ಸೊ ಸ್ಕಿನ್ ನೋಡ್ಬೋದು ನೀವು ಫಸ್ಟ್ ಯೂಸಲ್ಲೇ ಎಷ್ಟು ಡಿಫ್ರೆನ್ಸ್ ಆಗಿ ಬಂದಿದೆ ಅಂತೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.